ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ಲೋಕ್ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನ್ಯಾಯಾಲಯಗಳಲ್ಲಿ ನಡೆದ ಲೋಕ್ ಅದಾಲತ್ನಲ್ಲಿ ನೂರಾರು ಮೊಕದ್ದಮೆಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು. ಕೋಲಾರಿನ ಕೃಷ್ಣಪ್ಪ ಎಂಬುವರು VC ಮೂಲಕ ಜಗದೀಶ್ ಮತ್ತು ನಾಗೇಶ್ ರವರ ವಿರುದ್ಧ 2 ಚೆಕ್ ಬೌನ್ಸ್ ಪ್ರಕರಣ ಸುಖ್ಯಾತಗೊಂಡಿಸುವುದು ವಿಶೇಷವಾಗಿತ್ತು. ಮತ್ತು ಇಂದು ನಡೆದ ಜಿಲ್ಲಾದ್ಯಂತ ಲೋಕ್ ಅದಾಲತ್ನಲ್ಲಿ 8 ದಂಪತಿಗಳಿಗೆ ಮನವೊಲಿಸಿ ಮತ್ತೆ ದಾಂಪತ್ಯ ಜೀವನಕ್ಕೆ ದಾರಿ ಮಾಡಿಕೊಟ್ಟ ನ್ಯಾಯಾಧೀಶರುಗಳು. ಈ ಸಂದರ್ಭದಲ್ಲಿ G. ಪ್ರಭಾವತಿ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಈಶ್ವರ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, SJ. ಕೃಷ್ಣ, ಮಕ್ಕಳ ಸ್ನೇಹಿ ನ್ಯಾಯಾಧೀಶರು, CD. ಪ್ರಕಾಶ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಮುಖ್ಯ ನ್ಯಾಯಿಕ ದಂಡಾಧಿಕಾರಿಗಳು, R. ಸುನೀಲ್, ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಸ್ಮಿತಾ ನಾಗಲ್ಪುರ, ಸಿವಿಲ್ ನ್ಯಾಯಾಧೀಶರು ಮತ್ತು JMFC, ಪ್ರತಿಭಾ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು, JMFC, ನಂಜಯ್ಯ, ವಕೀಲರ ಸಂಘದ ಅಧ್ಯಕ್ಷರು, ರಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಇನ್ನಿತರರು ವಕೀಲರು ಭಾಗಿಯಾಗಿದ್ದರು. ಪಾರ್ಟಿ ಕಂಪ್ಲೇಂಟ್ ಕೋಲಾರಲ್ಲಿದ್ದಾರೆ, ಅಕ್ಯೂಸ್ಡ್ ಇಲ್ಲಿದ್ದಾರೆ. ಆದ್ರೂ ಥ್ರೂ VC ಮಾಡ್ಕೊಂಡಿದ್ದಾರೆ. ಥ್ರೂ VC ಅಪಿಯರ್ ಆಗಿ TC ಮೂಲಕ ರಾಜಿ ಮಾಡ್ಕೊಂಡಿದ್ದಾರೆ. ಇಲ್ಲ ಅಕ್ಯೂಸ್ಡ್ ಎಲ್ಲಾದರೂ ರಾಜಿ ಮಾಡ್ಬೋದು, ಥ್ರೂ VC ಮಾಡ್ಬೋದು, ಫಿಸಿಕಲ್ ಮೋಡಲ್ ಮಾಡ್ಬೋದು ಅನ್ನೋದು ಈ ಲೋಕ್ ಅದಾಲತ್ನಲ್ಲಿ ನಾವು ತಿಳ್ಕೊಬೋದು. ಯಾರು ಅವರೇನ ಜಗದೀಶ್ 2 ಕೇಸು ಥ್ರೂ VCನೇ ಆಗಿದೆ. ಇದೊಂದು ಮಹತ್ವನೇ ಅಂತ ಹೇಳ್ಬೋದು. ನಾವು ಫಸ್ಟ್ ಟೈಮ್ ಇದು ನಮ್ಮ ಕೋರ್ಟಲ್ಲಿ ಆಗ್ತಾ ಇರ್ತಲ್ವ. ಕೃಷ್ಣಪ್ಪ ಅವರೇ, ನೀವು ಕೋಲಾರಲ್ಲಿ ಇರೋದಾ? ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ನಮಸ್ತೆ ನಮಸ್ತೆ. ಎಲ್ಲಿದ್ದೀರಿ ನೀವು? ಯಾವ ಊರಲ್ಲಿದ್ದೀರಿ? ಕೋಲಾರಲ್ಲಿದ್ದೀರಾ? ರಾಜಿ ಮಾಡ್ಕೊಂಡಿದ್ದೀರಾ? ಕೇಸು ನಿಮ್ದು 2 ಚೆಕ್ ಕೇಸ್ ಇತ್ತಲ್ಲ, ಒಬ್ರು ಜಗದೀಶ್ ಮತ್ತೆ ಒಬ್ರು ನಾಗೇಶ್. ರಾಜಿ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡಿರೋದಲ್ವ ಅದು? ರಾಜಿ ಮಾಡ್ಕೊಂಡಿದ್ದೀವಿ. ಈ ಕಡೆ